ಬಹಳಷ್ಟು ಅದಾವ. ನನಗೆ ನಿನ್ನೆ ಒಬ್ರು ಹೇಳಿದ್ಯಾರ, ಬೆವ್ರಿಗೆ ಹೋಗ್ರಿ, ಬೆವ್ರಿಗೆ ಬರ್ತಾನ, ಬೆವ್ರಿಗೆ ಬಂದೇ ಬರ್ತೀನಿ. ಬೆವರು ನನ್ನ ಊರು, ನನ್ನ ಸಂಬಂಧಿಕರ ಊರು ಇದು, ನಮ್ಮ ಬೀಗರು ಬಂಧು ಬಳಗ ಇರುವಂತ ಊರು. ಆದ್ರೆ ನನಗಿನಷ್ಟು ಬಂಧು ಬಳಗ ಒಂದು ಒಡನಾಟ ಅವ ನೀನು ಬಂದಿದ್ದಲ್ಲ, ಅವೇ ಅದಕ್ಕೆ ಇಟ್ಟಿದ್ದ ನನ್ನ ಹೆಸರು. ಈ ನಮ್ಮ ಹಳ್ಳಿಯಾಗ ಹಿಂದೆ ಯಾಸೆಗಾರ ಬರ್ತಿದ್ರು, ವರ್ಷಕ್ಕೊಮ್ಮೆ ನಾಟಕ ಮಾಡ್ಕೊಂತ ಬಣ್ಣ ಹಚ್ಕೊಂಡು ನಾಟಕ ಮಾಡ್ಕೊಂತ ಬರ್ತಿದ್ರಲ್ಲ, ಆ ಯಾಸೆಗಾರ ಇದ್ದಂಗಿವ. ಇವಾಗ ಯಾವ ಪಕ್ಷ ಆಗಿದೆ ಅನ್ನೋದು ಗೊತ್ತಿಲ್ಲ. ಇವನು ಸ್ವಂತ ಪಕ್ಷನ ಒಂದು ಹೊರಗೆ ಹಾಕ್ಯಾರ, ಆ ಪಕ್ಷದಿಂದ ಒಂದು ಹೊರಗೆ ಹಾಕಿದ್ರು ನಾಚಿಕೆ ಮಾನ ಮರ್ಯಾದೆ ಆದ್ರ ಆ ಪಕ್ಷಕ್ಕೆ ಬಂದು ಓಟ್ ಕೇಳ್ತೀಯಲ್ಲ, ನೀನು ಯಾರಂತ ನಾವು ಲೆಕ್ಕ ಹಾಕೋಣಪ್ಪ. ನೀನು ಬಿಜೆಪಿಗಂತೂ ಇಲ್ಲ, ಮತ್ತೆ ಬಂದು ಯಾರ ಪರವಾಗಿ ಪ್ರಚಾರ ಮಾಡಿದೀವ ಅಂದ್ರೆ ನಮ್ಮನ್ನು ಬೇಯಾಕ ಬಂದಿದ್ದ, ಅಂದ್ರೆ ನಾನು IPL ಟಿಕೆಟ್ ಕೇಳಿದ್ದೆ ಹೇಳಕ್ ಬಂದಿದ್ದೆ. ಬರ್ರಿಯಪ್ಪ ಬಿಜೆಪಿ ಅವರು, ನಾನು IPL ಟಿಕೆಟ್ ಯಾಕೆ ಕೇಳಿ ಅನ್ನೋದು ಹೇಳ್ತೀನಿ. ನಮ್ಮ ಕಾರ್ಯಕರ್ತರು ಕೇಳಿದ್ರಿ, ನಾನು ಸದನದಲ್ಲಿ ಎತ್ತಿದ್ದಲ್ಲ. ಅವರ ವಿರೋಧ ಪಕ್ಷದ ನಾಯಕ R. ಅಶೋಕ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಸದನದಲ್ಲಿ ಚರ್ಚೆ ಆಗೋ ಹೊತ್ತಿಗೆ ಸಹಜವಾಗಿ ಶಾಸಕರು ಮಾತಾಡಲೇಬೇಕಾಗುತ್ತೆ. ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಪ್ಪ ಎಲ್ಲರಿಗೂ ಟಿಕೆಟ್ ಕೊಡ್ರಿ, ಸಾರ್ವಜನಿಕರಿಗೂ ಕೊಡ್ರಿ. ಮತ್ತೆ ಆ JDS MLA ಶರಣಗೌಡ ಕದಕೂರು ಅವನು ಕೂಡ ಕೇಳಿದ, ಎಲ್ಲರಿಗೂ ಟಿಕೆಟ್ ಬೇಕು, ಯಾರಿಗೆ ಬೇಡಪ್ಪ ಟಿಕೆಟ್ ಬೇಡಪ್ಪ, ನಿಮಗೆ ಟಿಕೆಟ್ ಕೊಡಕ ಬೇಕಲ್ಲ, ಇವ ಏನು ಹೋಗುದಿಲ್ಲ, ನೀವು ಟಿಕೆಟ್ ಕೊಡ್ರ. ಇವ ನೀ ಟಿಕೆಟ್ ಕೇಳ್ತಾನ, ಹೆಂಡತಿ ಟಿಕೆಟ್ ಕೇಳ್ತಾನ, ಇವ ಟಿಕೆಟ್ ಕೇಳಕ್ಕಾಯ್ತು ಬರೇ ಟಿಕೆಟ್ ಇರೋದಿಲ್ಲ. ಸಿನಿಮಾ ಟಿಕೆಟು ಕೇಳ್ತೀವಿ, MP ಟಿಕೆಟು ಕೇಳ್ತೀವಿ, MLA ಟಿಕೆಟು ಕೇಳ್ತೀವಿ, IPL ಟಿಕೆಟ್ ಕೇಳ್ತೀವಿ. ನಿನಗೇನು ತ್ರಾಸ ಆಗ್ತಾ ಬರೀ ಹೇಳ, ನಿನಗೇನಾರ ತ್ರಾಸ ಆತ? ನೀನೇನಾರ ಮುಖ್ಯಮಂತ್ರಿನ, ನೀನೇನಾರ ಸರ್ಕಾರ ನಡೆಸಕತ್ತೀಯ? ನಿಂದು 6ನೇ ಕುರ್ಚಿ ಇತ್ತು ಮುಂದೆ ವಿಧಾನಸೌಧದಾಗ, ವಿರೋಧ ಪಕ್ಷದಾಗ. ಅದು ನಮ್ಮ ಅಪೋಸಿಟ್ ಕುಂದಿರ್ತಾರ ವಿರೋಧ ಪಕ್ಷದಾಗ. 6ನೇ ಕುರ್ಚಿ ಇತ್ತು, 6ನೇ ಕುರ್ಚಿ ಮುಂದಿನ ಸಾಲಿನಾಗ. ಈಗ ಎಷ್ಟನೇ ಕುರ್ಚಿಗೆ ಹಾಕಿ ಗೊತ್ತಂದ್ರೆ ಅವ್ರಿಗೆ 224 ಸೀಟ್ ಆಗ್ಯಾರ ಅವ್ರು.